ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರಶಾಂತ್. ನಮ್ಮ ಇನ್ನೊಂದು ವಿಡಿಯೋಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನೋಡಿ, ಈ ಗಿಡ ಯಾವುದು ಅಂದರೆ ವಾಟರ್ ಆ್ಯಪಲ್ಲು. ಇದು ಹಾಕಿ ಒಂದು 4 ವರ್ಷ ಆಯಿತು. ನೋಡಿ, ಈ ವರ್ಷ ತುಂಬ ಚೆನ್ನಾಗಿ ಕಾಯಾಗಿದೆ. ಇದು ಲಾಸ್ಟ್ 3 ಇಯರ್ಸಿಂದ ಏನು ಕಾಯಿ ಬಿಟ್ಟಿರಲಿಲ್ಲ, ಬಟ್ ಈ ವರ್ಷ ತುಂಬ ಚೆನ್ನಾಗಿ ಕಾಯಾಗಿದೆ. ನೋಡಬೇಕು ಎಷ್ಟೆಲ್ಲ ಕಾಯಿ ಕಚ್ತಾವೋ ಇಲ್ಲೋ ಅಂತ. ಇಲ್ಲಿ ನೋಡಿ ಎಷ್ಟು ಮುಗ್ಗಾಗಿದೆ. ಆಲ್ಮೋಸ್ಟ್ ಒಂದು 30 ಅಡಿ ಇದೆ. ನಿಮಗೆ ಲಾಸ್ಟ್ ಟೈಮ್ ಮಾಡಿದಾಗ ಈ ಥರ ಇನ್ನೂ ಹೂವು ಆಗಿರಲಿಲ್ಲ, ಬಟ್ ಈ ಸತಿ ಆಲ್ಮೋಸ್ಟ್ 1 ತಿಂಗಳಾಯಿತು. ಸೊ ಈ ಸತಿ ಚೆನ್ನಾಗಿ ಕಾಯಿ ಆಗಿದೆ. ಗಿಡ ಬನ್ನಿ, ನಿಮಗೆ ಇನ್ನೊಂದು ಗಿಡ ತೋರಿಸ್ತೀನಿ. ನೋಡಿ, ಲಾಸ್ಟ್ ಟೈಮ್ ಚಕ್ಕೆ ಗಿಡ ತೋರಿಸಿದ್ನಲ್ಲ, ಚಕ್ಕೆ ಗಿಡ ಹೂವಾಗಿತ್ತು. ಈಗ ಅದು ಮೊಗ್ಗಾಗ್ತಾಯಿದೆ. ಇದನ್ನೇ ಮರಾಠಿ ಮೊಗ್ಗು ಅಂತ ಹೇಳ್ತೀವಿ. ಇದು ಬೀಜ ಆಗುತ್ತೆ. ನೆಕ್ಸ್ಟ್ ಇನ್ನು ಮೋಸ್ಟ್ಲಿ 1 ತಿಂಗಳು ಬೇಕು ಅನಿಸುತ್ತೆ. ನೋಡಿ, ಗಿಡ ತುಂಬ ಮೊಗ್ಗಾಗಿದೆ. ನೋಡಿ, ಒಂದಿಲ್ಲಿ ಮೊಗ್ಗಾಗಿದೆ. ನೋಡಿ, ಮರಾಠಿ ಮೊಗ್ಗು ಅನ್ಸುತ್ತೆ. ಈ ಥರ ಆಗುತ್ತೆ. ಈ ಥರ ಆದಾಗ ನಾವು ಬಿಡಿಸ್ಕೋಬೇಕಾಗತ್ತೆ. ನೋಡಿ, ಇಲ್ಲೊಂದು ಗಿಡ ಅಷ್ಟೇ. ಇಲ್ಲಿ ನೋಡಿ ಎಲ್ಲ ಯಾವ ಥರ ಚಕ್ಕೆದು ಮೊಗ್ಗಾಗ್ತಾ ಇದೆ. ಲಾಸ್ಟ್ ಟೈಮ್ ಇದು ಹೂವಾಗಿತ್ತು. ನೋಡಿ, ಈಗ ಹೂವೆಲ್ಲ ಮೊಗ್ಗಾಗಿ ಕನ್ವರ್ಟ್ ಆಗ್ತಾಯಿದೆ. ಹಾಯ್, ಬನ್ನಿ ಇನ್ನೊಂದು ವಿಡಿಯೋ ನಿಮಗೆ ತೋರಿಸ್ತೀನಿ. ನೋಡಿ, ಇದು ಯಾವ ಹಣ್ಣು ಅಂತ ಗೆಸ್ ಮಾಡಿ. ನೋಡಿ, ಇದೇ ಚೆರಿ ಹಣ್ಣು. ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ. ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ಇನ್ನೂ ಕಾಯಿ ಆಗಿರಲಿಲ್ಲ, ಯಾವುದೂ ಇದು ಬಂದಿರಲಿಲ್ಲ. ಬಟ್ ಈ ಸತಿ 1 ತಿಂಗಳಿಗೆ ಆಲ್ರೆಡಿ ಚೆನ್ನಾಗಿ ಹಣ್ಣಾಗಿದೆ. ನೋಡಿ, ಇನ್ನೂ ಸಣ್ಣ ಗಿಡ, ಆಲ್ಮೋಸ್ಟ್ ಒಂದು 4-5 ಅಡಿ ಇದೆ ಅಷ್ಟೇ. ಎಷ್ಟೊಂದು ಹಣ್ಣು ಬಿಟ್ಟಿದೆ. ತುಂಬ ಹಣ್ಣಾಗಿದೆ. ಮೋಸ್ಟ್ಲಿ ಕೆಂಪು ಬರುತ್ತಲ್ಲ, ಆಗಲ ನಾವು ಬಿಡಿಸ್ಕೊಂಡ್ರೆ ಸಾಕು ಅನಿಸುತ್ತೆ. ಮೋಸ್ಟ್ಲಿ ನಾವು ಕಪ್ಪಾಗೋವರೆಗೂ, ಬ್ಲ್ಯಾಕ್ ಆಗೋವರೆಗೂ ಏನು ವೆಯ್ಟ್ ಮಾಡೋಂಗಿಲ್ಲ ಅನಿಸುತ್ತೆ. ಸ್ವಲ್ಪ ಹುಳಿ ಬರುತ್ತೆ ತಿನ್ನೋಕ್ಕೆ, ಬಟ್ ತುಂಬ ಚೆನ್ನಾಗಿರುತ್ತೆ ಹಣ್ಣು. ನೋಡಿ, ಎಷ್ಟೊಂದು ಬಿಟ್ಟಿದೆ. ಮಿನಿಮಮ್ ಒಂದು 100 ಹಣ್ಣಿದೆ ಹುಡುಕಿದ್ರೆ. ಎಲ್ಲ ಕಡೆನೂ ಇದೆ. ಕೆಳಗಡೆ ನೋಡಿ, ಕೆಳಗಡೆ ಎಷ್ಟಿದೆ ಗೊತ್ತಾ? ಕೆಳಗಡೆನೂ ತುಂಬ ಇದೆ. ಸ್ವಲ್ಪ ದಿನ ಹೋದ್ರೆ ಹಂಗೆ ಬಿದ್ದೋಗ್ಬಿಡ್ತವೆ, ಬಿಟ್ಟರೆ ಹಾಗೆ. ಸ್ನೇಹಿತರೆ, ಇಲ್ಲೊಂದು ಚೆರಿ ಇದೆ ನೋಡಿ. ಇದು ಮೊದಲು ತೋರಿಸಿದ ಅದಕ್ಕಿಂತ ಬೇರೆ ಥರ ಚೆರಿ ಗಿಡ. ಇದು ಹಣ್ಣಾಗಿದೆ, ಕಿತ್ಕೋಬೋದು. ಗೊಂಚಲಿದೆ. ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಬರುತ್ತೆ ಅದಕ್ಕಿಂತ ಇದಕ್ಕೂ. ಒಂದು ಸೈಜು ಅಷ್ಟೇ. ಈ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಏನಾದರೂ ಫೀಡ್ಬ್ಯಾಕ್ ಇದ್ದರೆ ಕಮೆಂಟ್ಸಲ್ಲಿ ಹಾಕಿ.
ನಮಗೆ ಗೊತ್ತಿರೋ ವಿಷಯನ ಹೇಳ್ತಾ ಹೋಗ್ತೀನಿ. ಥ್ಯಾಂಕ್ ಯು ಸೋ ಮಚ್.